300 ಮೀಟರ್ ಬಿಸ್ನೆಸ್ ಕಾರಿಡಾರ್ 300 ಮೀಟರ್ ಕೂಡ ರಸ್ತೆಗಳಿಗೆ ಕನೆಕ್ಟ್ ಮಾಡಲಿಕ್ಕೆ ನಾವು ವಿಧಿಯಲ್ಲದೆ ನಾವು ಅಕ್ವಿಷನ್ ಮಾಡಬೇಕಾಗ್ತದೆ. ಅವ್ರಿಗೂ ಕೂಡ ಇದೇ ರೀತಿ ನಾವು ಫೆಸಿಲಿಟೀಸ್ ಅನ್ನ ಯಾರು ಜಮೀನು ಕಳ್ಕೊಳ್ತಾರೆ ರಸ್ತೆಗೆ ಅವ್ರಿಗೂ ಕೂಡ ಇದೇ ವ್ಯವಸ್ಥೆಯನ್ನ ಶೇರಿಂಗ್ ಬೇಸಿಸ್ ಅಲ್ಲಿ ದುಡ್ಡು ಬೇಕಾದ್ರೆ ದುಡ್ಡು ತಗೊಳ್ಳಿ, ಶೇರಿಂಗ್ ಬೇಕಾದ್ರೆ ಶೇರ್ ಜಮೀನು ತಗೊಳ್ಕೊಳ್ಳಿ. ಈ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಇದು ಕನ್ಸೆಂಟ್ ಅಕ್ವಿಷನ್. ಯಾರು ಅರ್ಜಿ ಕೊಡ್ತಾರೆ ನಾಳೆ ಬೆಳಗ್ಗೆಯಿಂದನೇ ಅವ್ರಿಗೆ ಹಣವನ್ನ 3 ದಿನದಿಂದನೇ ಅವ್ರಿಗೆ ದಾಖಲೆಗಳನ್ನು ಕೊಟ್ಟರೆ ಎಲ್ಲ ದಾಖಲೆಗಳು ಕೂಡ ಈ ಕಾಲೇಜ್ ನಮ್ಮ ಹತ್ರ ಇದೆ. ಅವ್ರಿಗೆಲ್ಲ ಹಣವನ್ನು ಕೊಡ್ತಾರೆ. ನಾನು ಈ ಸಂದರ್ಭದಲ್ಲಿ ಸೋದರಿ ಅನಿತಾ ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಸುಮಾರ್ ಅವರಿಗೆ ಅಭಿನಂದಿಸ್ತೇನೆ. ಅವರು ಕೂಡ ಇವತ್ತಿಗಾಲೇ ನನಗೆ ಹಣವನ್ನು ಕೊಡಬೇಕು ಅಂತೇಳಿ ಅವರು ಕೂಡ ನನಗೆ ಅರ್ಜಿಯನ್ನ, ಅವ್ರದ್ದು ಕೂಡ ಈ ಹೊಸೂರಲ್ಲಿ ಜಾಗ ಇದೆ 28 ಎಕರೆ, ಅವರು ಕೂಡ ಕೊಟ್ಟಿದ್ದಾರೆ. ಇದು ಒಟ್ಟು 78% ಜನ ಇವತ್ತು ನಮಗೆ ಈ ಯೋಜನೆ ಆಗಲಿ ನಮ್ದು ಏನು ತಗರಾಲಿಲ್ಲ ಅಂತೇಳಿ ಈಗಾಗಲೇ ಅವರು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಕೆಲವು ಜಾಸ್ತಿ ಕಾಂಪನ್ಸೇಷನ್ ಕೇಳಿದ್ದಾರೆ. ಆ ದೃಷ್ಟಿಯಿಂದ ತೀರ್ಮಾನ ಮಾಡಿದ್ದೇವೆ. 18% ಜನ ಮಾತ್ರ ನಮ್ಗೆ ಜಮೀನನ್ನು ಅಕ್ವಿಷನ್ ಮಾಡಬೇಡಿ, ನಮಗೆ ಈ ಆಸ್ತಿನ ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಆ 18% ಜನಕ್ಕೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನಾನು ದೂರದ ದೃಷ್ಟಿಯಿಂದ ಯೋಚನೆ ಮಾಡಬೇಕು, ಇವತ್ತು ನನ್ನ ವೈಯಕ್ತಿಕವಾಗಿ ಯೋಚನೆ ಮಾಡೋಕೆ ಆಗುದಿಲ್ಲ. ದಯವಿಟ್ಟು ತಾವೆಲ್ಲ ಕ್ಷಮಿಸಬೇಕು. ಕಾನೂನು ಚೌಕಟ್ಟಿನಲ್ಲೇ ನಾನು ಕೆಲಸ ಮಾಡಬೇಕೆ ಹೊರತು ಕಾನೂನನ್ನು ಬಿಟ್ಟು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ವಿಶೇಷವಾದ ಚಾರಿತ್ರಿಕ ತೀರ್ಮಾನವನ್ನ ಘೋಷಣೆ ಮಾಡಿದಂತಹ